ಸೆಂಟ್ ರೀಟಾ ಶಾಲೆ ಅಂತ ಹೇಳಿ 8ನೇ ಕ್ಲಾಸ್ ಓದ್ತಿದ್ದಂತಹ ಒಬ್ಬ ಮುಸಲ್ಮಾನ್ ಹುಡುಗಿ ಒಂದಿನ ಬಂದು ಕೇಳ್ಕೊಂತು ನಾನು ಹಿಜಾಬ್ ಹಾಕೋದಿಗೆ ಪರ್ಮಿಷನ್ ಕೊಡಬೇಕು. ಮ್ಯಾನೇಜ್ಮೆಂಟ್ ಹೇಳ್ತು ನಮ್ಮ ಡ್ರೆಸ್ ಕೋಡ್ ಅಲ್ಲಿ ಹಿಜಾಬ್ ಇಲ್ಲ. ಆ ಮುಸ್ಲಿಂ ಹುಡುಗಿ ಅವ್ರ ಅಪ್ಪ ಬಂದ ದೊಡ್ಡದ ಗಲಾಟೆ ಮಾಡ್ದ. ಅಲ್ಲಿನ ಶಿಕ್ಷಣ ಸಚಿವ ಶಾಲೆಗೆ ಆದೇಶ ಮಾಡಿದ್ರು ಆ ಹುಡುಗಿಗೆ ಹಿಜಾಬ್ ಹಾಕೊಂಡ್ಬರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ. ಏನ್ ಮಾಡ್ತು ಗೊತ್ತಾ ಶಾಲೆಯ ಮ್ಯಾನೇಜ್ಮೆಂಟ್, ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ, ನಮ್ಮೇಲೆ ದಬ್ಬಾಳಿಕೆ ಮಾಡಕ್ ಬರಬೇಡಿ ಅಂತ ಹೇಳಿ. ಇಡೀ ಕ್ರಿಶ್ಚಿಯನ್ ಸಮಾಜ ಶಾಲೆ ಜೊತೆ ನಿಂತ್ಕೊಂಡ್ವು. ಏನಾಯ್ತು ಗೊತ್ತಾ ರಿಸಲ್ಟ್? ಆ ಶಿಕ್ಷಣ ಸಚಿವನೇ ಬೆದರೋದ, ಸರ್ಕಾರ ಬೆದರೋಯ್ತು. ಅವರಪ್ಪ ಬಂದು ಶಾಲೆಯ ಮ್ಯಾನೇಜ್ಮೆಂಟ್ ಕೇಳ್ಕೊಂಡ ಹಿಜಾಬ್ ಹಾಕ್ತಿವಿ ಅಂತ ಕೇಳಿ ತಪ್ಪಾಯ್ತು, ನನ್ನ ಮಗಳು ಮಾಮೂಲಿ ಯೂನಿಫಾರ್ಮ್ ಹಾಕೊಂಡೇ ಬರ್ತಾಳೆ, ಪರ್ಮಿಷನ್ ಕೊಡಿ ಅವಳಿಗೆ. ಒಂದ್ ಕಡೆಗೆ ಮತಾಂತರ, ಮತ್ತೊಂದ್ ಕಡೆಗೆ ಲವ್ ಜಿಹಾದು, ಇನ್ನೊಂದ್ ಕಡೆಗೆ ಲ್ಯಾಂಡ್ ಜಿಹಾದು. ಯಾಕೆ ಈ ರೀತಿ ಮುಸ್ಲಿಂ ಸಮುದಾಯ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಈ ರೀತಿ ವಿವಾದ ನಿರ್ಮಾಣ ಆದಾಗ ಅವರು 2-3 ವಿಚಾರಗಳನ್ನ ಅವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಒಂದು, ನಮ್ಮ ಸಮುದಾಯದವ್ರು ಎಷ್ಟು ಜನ ನಮ್ಮ ಸಪೋರ್ಟಿಗೆ ಬಂದು ನಿಂತ್ಕೊಂತಾರೆ ಇಂಥ ವಿಚಾರದಲ್ಲಿ. 2ನೇದು, ಹಿಂದೂ ಸಮುದಾಯ ಆಗಲಿ ಅಥವಾ ವಿರೋಧ ಎಷ್ಟು ಬರುತ್ತೆ. 3ನೇದು, ಸರ್ಕಾರ ಇಂಥ ಸಂದರ್ಭದಲ್ಲಿ ಏನ್ ಮಾಡುತ್ತೆ, ನಮ್ಮ ಜೊತೆ ನಿಲ್ಲುತ್ತಾ ನಿಲ್ಲಲ್ವಾ. ಒಟ್ಟಾರೆ ಭಾರತದ ಹಿಂದೂ ಸಮಾಜ ತುಂಬಾ ಗಮನ ಇಟ್ಟು ನೋಡಬೇಕಾದಂತಹ ಘಟನೆ ಇದು. ಕೇವಲ ಇಚ್ಛಾಶಕ್ತಿಯ ಕಾರಣದಿಂದ ಸಂಖ್ಯಾಬಲದಲ್ಲಿ ನೈತಿಕ ಬಲದಲ್ಲಿ ಕಡಿಮೆ ಇದ್ರೂ ಕೂಡ ಹೇಗೆ ಸಣ್ಣ ಪುಟ್ಟ ಸಮುದಾಯಗಳು ಕೂಡ ದಬ್ಬಾಳಿಕೆಯನ್ನು ಮೀರಿ ನಿಂತ್ಕೋತವೆ ಅನ್ನೋದಕ್ಕೆ ಕೇರಳದ ಇದೊಂದು ಘಟನೆ ನಮಗೆ ಸಾಕ್ಷಿಯಾಗುತ್ತೆ. ನೋಡಿ, ಕೇರಳದಲ್ಲಿ ಈ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಚರ್ಚ್ ಅವರು ಶಾಲೆಗಳನ್ನ ನಡೆಸ್ತಾರೆ. ಅದರಲ್ಲಿ ಒಂದು ಶಾಲೆ ಹೆಸರು ಸೆಂಟ್ ರೀಟಾ ಶಾಲೆ ಅಂತ ಹೇಳಿ. ಈ ಶಾಲೆಯಲ್ಲಿ ಕ್ರಿಶ್ಚಿಯನ್ ಮಕ್ಕಳು ಓದ್ತಾರೆ, ಹಿಂದೂ ಮಕ್ಕಳು ಓದ್ತಾರೆ, ಮತ್ತು ಮುಸಲ್ಮಾನ್ ಮಕ್ಕಳು ಓದ್ತಾರೆ. ಆ ಶಾಲೆಯ ಮ್ಯಾನೇಜ್ಮೆಂಟ್ ಒಂದು ಯೂನಿಫಾರ್ಮನ್ನು ಫಿಕ್ಸ್ ಮಾಡಿತ್ತು, ಒಂದು ಡ್ರೆಸ್ ಕೋಡನ್ನು ಫಿಕ್ಸ್ ಮಾಡಿತ್ತು. ಆದರೆ 8ನೇ ಕ್ಲಾಸ್ ಓದ್ತಿದ್ದಂತಹ ಒಬ್ಬ ಮುಸಲ್ಮಾನ್ ಹುಡುಗಿ ಒಂದಿನ ಬಂದು ಕೇಳ್ಕೊಂತು ನಾನು ಹಿಜಾಬ್ ಹಾಕೋದಿಗೆ ಪರ್ಮಿಷನ್ ಕೊಡಬೇಕು. ಮ್ಯಾನೇಜ್ಮೆಂಟ್ ಹೇಳ್ತು ನಮ್ಮ ಡ್ರೆಸ್ ಕೋಡಲ್ಲಿ ಹಿಜಾಬ್ ಇಲ್ಲ, ಸೊ ಹಿಜಾಬ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ವಿಷಯ ದೊಡ್ಡ ಮಟ್ಟಕ್ಕೆ ಹೋಯ್ತು. ಆ ಮುಸ್ಲಿಂ ಹುಡುಗಿ ಅವ್ರ ಅಪ್ಪ ಬಂದ ದೊಡ್ಡದ ಗಲಾಟೆ ಮಾಡ್ದ. ವಿಷಯ ರಾಜ್ಯ ಮಟ್ಟಕ್ಕೆ ಕೊಟ್ಟೋಯ್ತು. ಇಂತಹ ವಿಷ ಹಾಕ್ತಕ್ಕಂಥ ವಿಷಯಗಳು ಸಿಗ್ತವೆ ಅಂತ ಹೇಳಿದ್ರೆ ಸರ್ಕಾರಗಳು, ರಾಜಕೀಯ ಪಕ್ಷಗಳು ಬಿಡ್ತಾವ? ಅಲ್ಲಿನ ಏನು ಲೆಫ್ಟ್ ಸರ್ಕಾರ ಇದೆ, CPM ಸರ್ಕಾರ ಇದೆ, ಅದು ಅದರೊಳಗಡೆಗೆ ಮೂಗು ತೋರಿಸ್ತು. ಅಲ್ಲಿನ ಶಿಕ್ಷಣ ಸಚಿವ ಶಿವನ್ಕುಟಿ ಆ ಶಾಲೆಗೆ ಆದೇಶ ಮಾಡಿದ್ರು ಆ ಹುಡುಗಿಗೆ ಹಿಜಾಬ್ ಹಾಕೊಂಡ್ಬರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಹೇಳಿ. ಏನ್ ಮಾಡ್ತು ಗೊತ್ತಾ ಶಾಲೆಯ ಮ್ಯಾನೇಜ್ಮೆಂಟ್, ಯಾವ ಕಾರಣಕ್ಕೂ ಪರ್ಮಿಷನ್ ಕೊಡೋಕ್ಕಾಗೋದಿಲ್ಲ, ನಮ್ಮದ ಡ್ರೆಸ್ ಕೋಡಲ್ಲಿ ಹಿಜಾಬ್ ಇಲ್ಲ, ನಮ್ಮ ಯಾವ ಡ್ರೆಸ್ ಕೋಡ್ ಇದೆ ಅದ್ರ ಬಿಟ್ಟು ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ಹೇಳ್ತು ಸರ್ಕಾರಕ್ಕೆ, ಗಟ್ಟಿಯಾಗಿ ಹೇಳ್ತು ಮಿನಿಸ್ಟರ್ಗೆ. ಕೇವಲ ಮ್ಯಾನೇಜ್ಮೆಂಟ್ ಹೇಳಿದ್ದಲ್ಲ, ಇಡೀ ಚರ್ಚ್, ಕ್ಯಾಥೋಲಿಕ್ ಚರ್ಚ್ ಅವ್ರ ಜೊತೆ ನಿಂತ್ಕೊಂತು. ಇಡೀ ಕ್ರಿಶ್ಚಿಯನ್ ಸಮಾಜ ಶಾಲೆಯ ಜೊತೆ ನಿಂತ್ಕೊಂಡ್ವು. ಅಲ್ಲಿನ ಸೈರೋ ಮಲಬಾರ್ ಚರ್ಚ್ ಏನಿದೆ, ಇಟ್ಸ್ ವೆರಿ ಪವರ್ಫುಲ್ ಚರ್ಚ್, ಅದು ಮಿನಿಸ್ಟರ್ಗೆ ವಾರ್ನಿಂಗ್ ಕೂಡ ಮಾಡ್ತು. ನೀವು ಮೂಲಭೂತ ಶಕ್ತಿಗಳ ಜೊತೆ ಕೈ ಜೋಡಿಸ್ತಾ ಇದ್ದೀರಾ, ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ. ಆ ಮೂಲಭೂತ ಶಕ್ತಿಗಳು ಈ ಕ್ರಿಶ್ಚಿಯನ್ ಶಾಲೆಗಳಿಗೆ ಬಂದು ಶಾಲೆಯ ವಾತಾವರಣವನ್ನು ಹಾಳು ಮಾಡ್ತಾ ಇದ್ದಾವೆ ಅಂತೇಳಿ. ಮೂಲಭೂತ ಶಕ್ತಿಗಳು ಅಂದರೆ ಯಾವ ಕೇರಳದಲ್ಲಿ? ಎಸ್, ಇದೆ PFI, ಇವತ್ತದು ಬ್ಯಾನ್ ಆಗಿದೆ. ಅದರ ಅಂಗಸಂಸ್ಥೆಗಳು SDPI ಅಂತವು. ಪ್ರಿಯಾಂಕಾ ಗಾಂಧಿಗೆ ಬಹಳ ಹತ್ತಿರ ಇರ್ತಕ್ಕಂತಹ ಸಂಘ ಸಂಸ್ಥೆಗಳು, ರಾಹುಲ್ ಗಾಂಧಿಗೆ ಬಹಳ ಹತ್ತಿರ ಇರ್ತಕ್ಕಂಥ ಸಂಘ ಸಂಸ್ಥೆಗಳು. ಇವತ್ತು ಕೂಡ ಕೇರಳದಲ್ಲಿ, ಕರ್ನಾಟಕದಲ್ಲಿ SDPI ಏನು PFIನ ಅಂಗ ಇದೆ, ಪೊಲಿಟಿಕಲ್ ಆರ್ಮ್, ಕಾಂಗ್ರೆಸ್ ಜೊತೆ ಹೋಗುತ್ತೆ ಯಾವಾಗ್ಲೂ. ಕೇರಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ನ ಸಪೋರ್ಟ್ ಈ PFI ಗಿದೆ, SDPI ಗಿದೆ, ಕಾಂಗ್ರೆಸ್ ಲೀಗ್ ಇದೆ. ಅಲ್ಲಿನ ಸೈರೋ ಮಲಬಾರ್ ಚರ್ಚ್ ವಾರ್ನಿಂಗ್ ಮಾಡ್ತು ಮಿನಿಸ್ಟರ್ಗೆ, ನೀವು ಮೂಲಭೂತ ಶಕ್ತಿಗಳ ಜೊತೆ ಸರ್ಕೊಂತಿದ್ರೆ ಹಾಗಾಗಿ ಅವ್ರು ಬಾಲ ಬೀಸ್ತಾ ಇದ್ದಾರೆ, ಹುಷಾರು. ವಿಷಯ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂದರೆ ಇಡೀ ಕ್ರಿಶ್ಚಿಯನ್ ಸಮುದಾಯ ಸಂಘಟಿತವಾಗಿ ನಿಂತ್ಕೊಂಡು ಅಂತ ಹೇಳಿದ್ರೆ, ನೋಡಿ ನೀವು ಅಲ್ಲಿನ ಜನಸಂಖ್ಯೆಗಳನ್ನ ನೋಡಿದ್ರೆ ಕೇರಳದಲ್ಲಿ, ಅದರಲ್ಲಿ ಹಿಂದೂಗಳೇ ಅತಿ ಹೆಚ್ಚಿರೋದು. 54.47% ಹಿಂದೂಗಳಿದ್ದಾರೆ ಕೇರಳದಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯ 26.56%, ಕ್ರಿಶ್ಚಿಯನ್ಸ್ ಇರ್ತಕ್ಕಂಥದ್ದು 18.38%. ಅಂದರೆ ಜನಸಂಖ್ಯೆ ಇದರಲ್ಲಿ ನೋಡಿಕೊಂಡ್ರೆ ಅತಿ ಕಡಿಮೆ ಇರ್ತಕ್ಕಂತಹ ಕ್ರಿಶ್ಚಿಯನ್ ಸಮುದಾಯ, ಕೇವಲ 18% ಇರ್ತಕ್ಕಂಥ ಕ್ರಿಶ್ಚಿಯನ್ ಸಮುದಾಯ ಸರ್ಕಾರಕ್ಕೆ ಆವಾಜ್ ಹಾಕತ್ತೆ, ಮಿನಿಸ್ಟರ್ಗೆ ಆವಾಜ್ ಹಾಕ್ತಾರೆ, ನಮ್ಮ ಇಷ್ಟರ ಮೂಗು ತೋರಿಸ್ಬೇಡಿ, ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬರಬೇಡಿ ಅಂತೇಳಿ. ಏನಾಯ್ತು ಗೊತ್ತಾ ರಿಸಲ್ಟು? ಆ ಶಿಕ್ಷಣ ಸಚಿವನೇ ಬೆದರೋದ, ಸರ್ಕಾರ ಬೆದರೋಯ್ತು. ಕಡೆಗೆ ಆ ಹುಡುಗಿ ಅಪ್ಪನ ಒಪ್ಸಿದ್ರು ಯಾರು, ಶಿಕ್ಷಣ ಸಚಿವರು. ಹೋಗಿ ಶಾಲೆ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಸಾರಿ ಕೇಳ್ಬಿಟ್ಟು ನಿನ್ನ ಮಗಳನ್ನ ಅಲ್ಲಿಗೆ ಕಳಿಸು ಅಂತೇಳಿ. ಅವರಪ್ಪ ಬಂದು ಶಾಲೆಯ ಮ್ಯಾನೇಜ್ಮೆಂಟ್ ಕೇಳ್ಕೊಂಡ ಹಿಜಾಬ್ ಹಾಕ್ತೀವಿ ಅಂತ ಕೇಳಿ ತಪ್ಪಾಯಿತು, ನನ್ನ ಮಗಳು ಮಾಮೂಲಿ ಯೂನಿಫಾರ್ಮ್ ಹಾಕ್ಕೊಂಡೇ ಬರ್ತಾಳೆ, ಪರ್ಮಿಷನ್ ಕೊಡಿ ಅವಳಿಗೆ. ಇದು ಸಂಘಟನೆಯ ತಾಕತ್ತು. ಆದರೆ ಇದೇ ಕರ್ನಾಟಕದಲ್ಲಾಗಿತ್ತು ಹಿಜಾಬ್ ಗಲಾಟೆ.
ಆಗಲೂ ಕೂಡ ಉಡುಪಿಯ ಒಂದು ಶಾಲೆ ಅವರ ಮ್ಯಾನೇಜ್ಮೆಂಟಲ್ಲಿ ಹೇಳ್ತು ಹಿಜಾಬ್ ನಮ್ಮ ಡ್ರೆಸ್ ಕೋಡಲ್ಲಿಲ್ಲ, ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ. ಯಾಕೆ ಶಾಲೆಗಳಲ್ಲಿ ಈ ಯೂನಿಫಾರ್ಮ್ ಕಾನ್ಸೆಪ್ಟ್ ಬಂತು ಅಂತ ಹೇಳಿದ್ರೆ, ನೋಡಿ ನೀವು ಶಾಲೆಗೆ ಬರೋವರೆಗೂ ನೀವು ಯಾವ್ದಾರ ಡ್ರೆಸ್ ಹಾಕೊಂಬನ್ನಿ, ಆದರೆ ಒಂದು ಸರಿ ಶಾಲೆ ಒಳಗಡೆಗೆ ಬಂದ ಮೇಲೆ ಆ ಮಕ್ಕಳುಗಳ ಮುಗ್ಧ ಮನಸ್ಸಿನ ಮೇಲೆ ಯಾವುದೇ ಧರ್ಮದ್ದಾಗಲಿ ಯಾವುದೇ ಜಾತಿಯ ಭಿನ್ನತೆಗಳು ಬರಬಾರ್ದು. ಪುಟ್ಟ ಮನಸ್ಸುಗಳವು, ನಾನು ಹಿಂದೂ ಅಂತೆ, ಇವಳು ಕ್ರಿಶ್ಚಿಯನ್ ಅಂತೆ, ಅವನಿಗೆ ಮುಸ್ಲಿಂ ಅಂತೆ, ನಾನಾಗಲಿ ನಾನು ಆ ಜಾತಿ ಈ ಜಾತಿ, ಈ ವಿಚಾರಗಳು ಈ ಡಿವಿಷನ್ಗಳು ಆ ಮುಗ್ಧ ಮನಸ್ಸುಗಳ ಮೇಲೆ ಬರಬಾರ್ದು ಅಂತೇಳಿ ಯೂನಿಫಾರ್ಮ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿದ್ದು. ಅದಕ್ಕೆ ಧಕ್ಕೆ ಕೊಡೋ ರೀತಿಯಲ್ಲಿ ನೀವು ಹಿಜಾಬ್ ಮಾಡಲಿಕ್ಕೆ ಹೊಡ್ತಾರೆ ಅಂತ ಹೇಳಿದ್ರೆ ಏನಾಯ್ತು ಕರ್ನಾಟಕದಲ್ಲಿ? ಹಂಗೆ ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಮುಸಲ್ಮಾನರ ಸಂಖ್ಯೆ ಇರೋದು ಕಡಿಮೆನೇ, 12% ಇದೆ ಕರ್ನಾಟಕದಲ್ಲಿ. 87% ಇರ್ತಕ್ಕಂಥದ್ದು ಹಿಂದೂಗಳ ಸಮುದಾಯ. ಇಷ್ಟಿದ್ರೂ ಕೂಡ ಎಷ್ಟು ಹಿಂಸಾಚಾರ ನಡೀತು ಈ ಹಿಜಾಬ್ ವಿಚಾರದಲ್ಲಿ. ಇವತ್ತು ಕೇಸು ಕೋರ್ಟಲ್ಲಿದೆ, ತೀರ್ಮಾನ ಬರಲಿ. ಆದರೆ ಎಷ್ಟು ದೊಡ್ಡ ಮಟ್ಟದ ಹಿಂಸಾಚಾರ ಮಾಡಿದರು. ಆ ಪುಂಡರಿಗೆ ಜೊತೆ ನಿಂತ್ಕೊಂಡಿದ್ದ್ಯಾರು? ಪಕ್ಷದ ಕಾರಣಕ್ಕೆ, ಜಾತಿ ಕಾರಣಕ್ಕೆ, ಹಿಂದುತ್ವದ ವಿರುದ್ಧ ನಿಲ್ತಿರ್ತಕ್ಕಂತಹ ಮಾನ ಮರ್ಯಾದೆ ಇಲ್ಲದಂಥ ಹಿಂದೂಗಳೇ ತಾನೆ ನಾಳೆ ಬಲಿಯಾಗೋದು ಇವ್ರ ಮಕ್ಕಳೇ. ನೋಡಿ ಯಾಕೆ ಈ ರೀತಿ ಈ ಮುಸ್ಲಿಂ ಸಮುದಾಯ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಈಗ ಹಿಜಾಬ್ ಯಾಕೆ ಶುರು ಮಾಡಿದ್ರು ಆ ಕ್ರಿಶ್ಚಿಯನ್ ಶಾಲೆಯಲ್ಲಿ, ಅಥವಾ ಈಗ ಐ ಲವ್ ಮೊಹಮ್ಮದ್ ಅಂತ ಶುರು ಮಾಡಿದ್ದಾರೆ ದೇಶದ ಎಲ್ಲ ಕಡೆಗೆ. ಯಾಕೆ ಅಂತ ಹೇಳಿದ್ರೆ ಇವರು ಆವಾಗ ಒಂದು ಟೆಸ್ಟಿಂಗ್ ಡೋಸ್ ಕೊಡ್ತಾ ಇರ್ತಾರೆ. ಈ ರೀತಿ ವಿವಾದ ನಿರ್ಮಾಣ ಆದಾಗ ಅವರು 2-3 ವಿಚಾರಗಳನ್ನ ಅವರು ಟೆಸ್ಟ್ ಮಾಡ್ತಾ ಇರ್ತಾರೆ. ಒಂದು, ನಮ್ಮ ಸಮುದಾಯದವರು ಎಷ್ಟು ಜನ ನಮ್ಮ ಸಪೋರ್ಟಿಗೆ ಬಂದು ನಿಂತ್ಕೊತಾರೆ ಇಂಥ ವಿಚಾರದಲ್ಲಿ. ಎರಡನೇದು, ಹಿಂದೂ ಸಮುದಾಯ ಆಗಲಿ ಅಥವಾ ವಿರೋಧ ಎಷ್ಟು ಬರುತ್ತೆ, ಯಾವ ಪ್ರಮಾಣದಲ್ಲಿ ವಿರೋಧ ಬರುತ್ತೆ. ಮೂರನೇದು, ಸರ್ಕಾರ ಇಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ, ನಮ್ಮ ಜೊತೆ ನಿಲ್ಲುತ್ತಾ ನಿಲ್ಲಲ್ವಾ. ಇವತ್ತು ನೋಡಿ ಕೇರಳದಲ್ಲಿ ಹಿಂದೂಗಳ ಬಾಳು ನರ್ಕ ಆಗೋಗಿದೆ ರೀ. ಒಂದು ಕಡೆಗೆ ಮತಾಂತರ, ಮತ್ತೊಂದು ಕಡೆಗೆ ಲವ್ ಜಿಹಾದು, ಇನ್ನೊಂದು ಕಡೆಗೆ ಲ್ಯಾಂಡ್ ಜಿಹಾದು. ಈ ಲವ್ ಜಿಹಾದು, ಲ್ಯಾಂಡ್ ಜಿಹಾದು ಮತ್ತು ಮತಾಂತರದಲ್ಲಿ ನಾವು ಹಿಂದೂಗಳು ಎಷ್ಟು ಸಂತ್ರಸ್ತರೋ ಕ್ರಿಶ್ಚಿಯನ್ಗಳು ಕೂಡ ಅಷ್ಟೇ ಸಂತ್ರಸ್ತರು ಕೇರಳದಲ್ಲಿ. ಈವನ್ ಕ್ರಿಶ್ಚಿಯನ್ ಹೆಣ್ಮಕ್ಳನ್ನ ಎತ್ಕೊಂಡೋಗಿ ಲವ್ ಜಿಹಾದ್ ಮಾಡಿ ಅವನ್ನ ಕನ್ವರ್ಷನ್ ಮಾಡ್ಕೊತಾ ಇರ್ತಕ್ಕಂಥ ದೊಡ್ಡ ರಾಕೆಟ್ ಇದೆ. ಇನ್ನು ಹಿಂದೂಗಳ ಪಾಡೇನು ರೀ? ಈ ಲವ್ ಜಿಹಾದ್ ಮತ್ತು ಮತಾಂತರದ ಹುನ್ನಾರದ ಹಿಂದೆ ಏನು ಇಸ್ಲಾಂನ ಮೂಲಭೂತ ಸಂಘಟನೆಗಳಿದ್ದಾವೆ, ಇವಕ್ಕೆ ವಿಪರೀತ ಫಂಡ್ ಬರುತ್ತೆ ಫಾರಿನಿಂದ. ಎರಡನೇದು, ಶಕ್ತಿ ಕೂಡ ದೊಡ್ಡ ಮಟ್ಟದಲ್ಲಿದೆ, ಘಾತುಕ ಶಕ್ತಿ. ಮೂರನೇದು, ಸರ್ಕಾರಗಳೇ ಇವ್ರ ಪರವಾಗಿ ನಿಂತಿದ್ದಾವೆ. ಹಾಗಾಗಿ ಹಿಂದೂಗಳಿರಲಿ ಕ್ರಿಶ್ಚಿಯನ್ಗಳಿರಲಿ ನಿರಾತಂಕವಾಗಿ ಲವ್ ಜಿಹಾದ್ ಮಾಡ್ತಾರೆ. 2009ರಲ್ಲಿ ಮೊದಲನೇ ಬಾರಿಗೆ ಅಫಿಷಿಯಲ್ ಆಗಿ ಅಲ್ಲಿನ ಚರ್ಚ್ಗಳು ಹೋರಾಟವನ್ನು ಶುರು ಮಾಡೋದು ಇದ್ರ ವಿರುದ್ಧವಾಗಿ. ಜೊತೆಗೆ VHP ವಿಶ್ವ ಹಿಂದೂ ಪರಿಷತ್ತಿನ ಸಹಾಯ ತಗೊಂಡು ವಿಶ್ವ ಹಿಂದೂ ಪರಿಷತ್ ಕೂಡ ಹೋರಾಟಗಳನ್ನ ಶುರು ಮಾಡ್ತು. ಆಗ ಕೇರಳದ ಮುಖ್ಯಮಂತ್ರಿ ಆಗಿದ್ದವರು ಇದೇ CPMನ VS ಅಚ್ಯುತಾನಂದನ್. ಅವ್ರ ಹತ್ರ ಈ ಚರ್ಚ್ಗಳು ಮತ್ತು ಹಿಂದೂ ಮುಖಂಡರುಗಳು ಹೋಗಿ ಸಾಕ್ಷಿ ಸಮೇತ ಕೊಟ್ಟರು ಲವ್ ಜಿಹಾದ್ ಹೇಗೆ ನಡೀತಾ ಇದೆ ಅಂತೇಳಿ. ಆಗ ಅವತ್ತಿನ CM ಅಚ್ಯುತಾನಂದನ್ ಅವರು ವಾರನ್ ಮಾಡಿದ್ರು ಈ ಮುಸ್ಲಿಂ ಮೂಲಭೂತವಾದಿಗಳಿಗೆ, ಈ ರೀತಿ ಎಲ್ಲ ಮುಸಲ್ಮಾನ್ ಜನಸಂಖ್ಯೆ ಜಾಸ್ತಿ ಮಾಡಿಕೊಂಡು ಕೇರಳದಲ್ಲಿ ಮೆಜಾರಿಟಿ ಸಾಧಿಸಬೇಕು ಅಂತ ನೀವು ಹೊರಟ್ರೆ ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳಿ. ಈವನ್ ಹೈಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸ್ತು. ಮೊನ್ನೆ 2022ರಲ್ಲಿ ಕ್ರಿಶ್ಚಿಯನರ ಒಂದು ದೊಡ್ಡ ಸಮಾವೇಶ ನಡೀತು. ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂಡ್ ಅಲಯನ್ಸ್ ಫಾರ್ ಸೋಷಿಯಲ್ ಆಕ್ಷನ್, ಈ ಸಂಘಟನೆ ಅಡಿಯಲ್ಲಿ ದೊಡ್ಡ ಸಮ್ಮೇಳನ ನಡೀತು. ಅದೇ ಸಂದರ್ಭದಲ್ಲಿ ತಿರುವನಂತಪುರದಲ್ಲಿ ಹಿಂದೂ ಸಂಘಟನೆಗಳು ಕೂಡ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ವು. ಇವೆರಡರ ಏಕೈಕ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ 3 ವಿಚಾರಗಳ ಮೇಲೆ ದೊಡ್ಡ ಹೋರಾಟವನ್ನು ತಗೊಳ್ತಕ್ಕಂಥದ್ದು. ಮೊದಲನೇದು ಲವ್ ಜಿಹಾದ್, ಎರಡನೇದು ಲ್ಯಾಂಡ್ ಜಿಹಾದ್, ಮೂರನೇದು ಮತಾಂತರ. ಈ ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ಈ ದಬ್ಬಾಳಿಕೆಗೆ ಅಲ್ಲಿನ ಸರ್ಕಾರಗಳೇ ಕಾರಣ, ಅಲ್ಲಿನ ಪಕ್ಷಗಳೇ ಕಾರಣ ಅಂದ್ರೂ ಕೂಡ ಅಲ್ಲಿನ ಹಿಂದೂಗಳು ಮತ್ತೆ ಅದೇ CPM ಓಟ್ ಹಾಕ್ತಾರೆ ರೀ. ಯಾರು ನಮ್ಮ ಸಮಾಜವನ್ನು ಮುರಿತಾ ಇದ್ದಾರೆ ಅಂಥವ್ರಿಗೆ ಓಟ್ ಹಾಕ್ತಾ ಇದ್ದಾರೆ. ಇದು ದುರಂತ ರೀ. ಇವತ್ತು ನೋಡಿ ಕ್ರಿಶ್ಚಿಯನ್ ಮತ್ತು ಹಿಂದೂಗಳು ಸಮಾನ ಸಂತ್ರಸ್ತರು ಕೇರಳದಲ್ಲಿ. ಇವರಿಬ್ಬರು ಒಟ್ಟಿಗೆ ಬಂದ್ರಂತೂ ತಡಿಲಿಕ್ಕೆ ಆಗಲ್ಲ ಇವರ ಪ್ರವಾಹವನ್ನು. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಈ ಕ್ರಿಶ್ಚಿಯನ್ಗಳನ್ನ ಹಂಚ್ಕೊಂಡು ಹೆಂಗ್ರಿ ಹೋಗೋದು. ಕೇರಳದಲ್ಲಾಗಲಿ ಮತ್ತು ದೇಶದ ಬೇರೆ ಬೇರೆ ಭಾಗದಲ್ಲಾಗಲಿ ವಿಪರೀತ ಹಿಂದೂಗಳನ್ನ ಕನ್ವರ್ಷನ್ ಮಾಡ್ತಿರೋನೇ ಈ ಕ್ರಿಶ್ಚಿಯನ್ಗಳು. ಇರಲಿ, ಈ ಕೇರಳದ ವಿಚಾರಕ್ಕೆ ಬಂದರೆ ಆ ಕ್ರಿಶ್ಚಿಯನ್ ಸಮುದಾಯ, ಕ್ರಿಶ್ಚಿಯನ್ ಚರ್ಚ್ಗಳು ಒಟ್ಟಾಗಿ ಆ ಸರ್ಕಾರವನ್ನು ಬೆದರಿಸಿದ್ದು ನೋಡಿ. ಇದೇನು ಸೈರೋ ಮಲಬಾರ್ ಚರ್ಚ್ ಇದೆಯಲ್ಲ, ಅದ್ರದ್ದೊಂದು ನಿಯತಕಾಲಿಕ ಬರುತ್ತೆ, ಪೇಪರ್ ಬರುತ್ತೆ, ದೀಪಿಕಾ ಅಂತೇಳಿ. ಅದರ ಎಡಿಟೋರಿಯಲಲ್ಲಿ ಆ ಕ್ರಿಶ್ಚಿಯನ್ ಮಿನಿಸ್ಟ್ರಿಗೆ ಓಪನ್ ಆಗಿ ವಾರನ್ ಮಾಡಿದ್ರು, ನೀವು ಬಹಿರಂಗವಾಗಿ ಮುಸ್ಲಿಂ ತುಷ್ಟೀಕರಣ ಮಾಡ್ತಾ ಇದ್ದೀರಾ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಾ. ಬೆದರೋದರಿ ಅವನು ಮಿನಿಸ್ಟ್ರು. ಸರ್ಕಾರ ಮೇಲೆ ಮಂಡಿ ಊರ್ತು. ಆ ಇಡೀ ಏನು ಮುಸಲ್ಮಾನ್ ಮೂಲಭೂತವಾದಿಗಳು ಆ ಶಾಲೆ ಮುಂದೆ ಮಂಡಿ ಊರಿದ್ರು. ಅಂದರೆ ನೋಡಿ, ಒಂದು ಶಾಲೆಗೋಸ್ಕರ ಇಡೀ ಸಮುದಾಯ ಯಾವ ಮಟ್ಟದಲ್ಲಿ ಗಟ್ಟಿಗೆ ನಿಂತ್ಕೊಂತು ಅಂತೇಳಿ. ಹಾಗಾಗಿನೇ ತಮ್ಮ ತಾಕತ್ತನ್ನ ಪ್ರದರ್ಶನ ಮಾಡಿದ್ರು. ಇಲ್ಲಿ ಸಂಖ್ಯಾಬಲ ಇಂಪಾರ್ಟೆಂಟ್ ಆಗಲಿಲ್ಲ, ಇಚ್ಛಾಶಕ್ತಿ, ಆ ತಾಕತ್ತು, ಆ ದಮ್ಮು ಇಂಪಾರ್ಟೆಂಟ್ ಆಯಿತು. ಹಿಂದೂಗಳು ಯಾರಾದರೂ ಇದನ್ನು ಕೇಳಿಸ್ಕೊತಾರೆ ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇಲ್ಲಿದೆ ಲವ್ ಜಿಹಾದ್ಗೆ ಹೋಗೋದು ನಮ್ಮ ಮಕ್ಕಳೇ, ಮತಾಂತರ ಆಗೋದು ನಮ್ಮ ಮನೆಯವರೇ.